ಬೇರೆ ಬೇರೆ ಆ್ಯಂಗ್ಲಿಂದ. ಹೂವಿಲ್ಲಿದೆ ಅದು ಒಣಗಿದ ಹೂವು, ಇದು ಫ್ರೆಶ್. ಅಪ್ಪ ಭಾರಿ ಸ್ಮೆಲ್. ಒಳ್ಳೆ ಘಮ ಘಮ ಸೆಂಟ್ ಮಾಡ್ಬೋದು. ಅಂದರೆ ಸೆಂಟರ್ ಭಾಗ ನೋಡು ಹಸಿರು, ತಲೆ ಇದು ಪೋಲನ್ನೆಲ್ಲ ಹಿಡ್ಕೊಳ್ಳೋ ಜಾಗ, ರೆಸ್ಟ್ ಆಫ್ ಇಟ್ ವೈಟು. ಇದಕ್ಕೆ ನಮ್ಮ ಹಿಂದ್ಗಡೆಯಿಂದ ಬೆಳಕು ಬಂದರೆ ಚೆನ್ನಾಗಿ ಬರೋದು. ಇದೀಗ ಎಲೆ ಎಲೆ ಜಾಮೂನ್ ಥರ, ಜಾಮೂನ್ ಟೈಪು ಗಿಡ ಸಿಕ್ಕಾಪಟ್ಟೆ ಆಗಿದೆ ಅದು ಹೂವು. ಇಕ್ಸೋರ ಸ್ಪೀಷೀಸ್ ಸಿಕ್ಕಾಪಟ್ಟೆ ಅಲ್ಲ, ಅಷ್ಟಿಷ್ಟೆಲ್ಲ ಆಯ್ತು. ನಾವು ನೋಡಿದ್ದೀವಿ 10-12 ಸ್ಪೀಷೀಸ್ ನೋಡಿದ್ದೀವಿ. ಎಷ್ಟು ಹೂ ಇರ್ಬೋದು ಈ ಗಿಡದಲ್ಲಿ, ಮತ್ತು ಎಂಥ ಕಚ್ಚಡ ಜಾಗ ಆದರೂ ಇಷ್ಟಿಷ್ಟು ಹೂ ಬಿಟ್ಟಿದೆ. ಮಣ್ಣು ಏನೇನಿಲ್ಲ, ಮಣ್ಣು ಇಲ್ಲ, ಬಂಡೆ. ಇಲ್ಲೂ ಆಗಿದೆ ಹೂ ಒಂಚೂರು ಈ ಕಡೆ. ಎಷ್ಟು ಹೂ ಇರ್ಬೋದು ಇದರಲ್ಲಿ? ಗೊಚ್ಚು ಅದು ಒಂದೊಂದು ಗೊಚ್ಚಲ್ಲಿ ಎಷ್ಟೆಷ್ಟು ಹೂ ಇರ್ಬೋದು? ಒಂದು 70 ಇರ್ಬೋದು. 70 ಎಷ್ಟಿದೆ ಅಂಥದ್ದು? ಸುಮಾರಲ್ಲ, ಲೆಕ್ಕ ಮಾಡೀಗ 70 ಅಂತ ಹೇಳಿದೆ ಆಯಿತಾ. 70 ಇಂಟು ಎಷ್ಟು ಎಲ್ಲ ಫಾಸ್ಟ್ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ. ಗೌರೀಶ ಹತ್ರನೇ ಇಲ್ಲ, ಯಾಕೆಂದ್ರೆ ಪ್ರಶ್ನೆ ಕೇಳಿಬಿಟ್ರೆ ಅಂತ. ತುಂಬ ಚೆನ್ನಾಗಿದೆ, ಒಟ್ಟು ತುಂಬ ಹೂ ಬಿಡುತ್ತೆ. ಇದೊಂದು ಇಕ್ಸೋರ ಸ್ಪೀಷೀಸು. ಅದರಲ್ಲಿ ಒಂದು ಇಕ್ಸೋರ ಬ್ರ್ಯಾಕಿಯಟ, ಇಲ್ಲದ್ರೆ ಇಲಾಂಗೇಟನೋ ಏನೋ ಯಾರೋ ಒಬ್ಬರು ಹೇಳಿದರು, ಅದಾಗಿರ್ಬೋದು ಅಂತ. ಪರಿಮಳ, ಗಾಳಿಯೆಲ್ಲ ಪರಿಮಳ. ಮನೆ ಎದುರು ಇಟ್ಟರೆ ಸಾಕು ಸಂಜೆ. ಹೌದು ಹೌದು ಹೌದು. ಜಾಗ ಎಂಥದ್ದು ಅಂದರೆ ದಾರಿ, ಬಂಡೆ.